ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಟ್ಯೂಸ್ಡೇ ಮಾರ್ನಿಂಗ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ನಾನು ರಾಗಿ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಹಸ್ಬೆಂಡ್ ಲಂಚ್ ಬಾಕ್ಸ್ ತೊಗೊಂಡೋಗಲ್ಲ ಅಂತ ಹೇಳಿದರು. ಯೂಶಲಿ ನಾವು ವೀಕ್ಲಿ 2 to 3 ಟೈಮ್ಸ್ ಈ ಒಂದು ರಾಗಿ ಗಂಜಿನ ನಮ್ಮ ಒಂದು ಬ್ರೇಕ್ಫಾಸ್ಟ್ ಆಗಿ ಸೇವನೆ ಮಾಡ್ತೀವಿ. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಇವತ್ತು ನನ್ನ ಬಾಲ್ಕನಿಯಲ್ಲಿ ಇರುವಂಥ ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದೆ. ಸೊ ಹಾಗೆ ನನ್ನ ಮಗನೂ ಕೂಡ ಈ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗ ಕೂಡ ಸಮ್ಟೈಮ್ಸ್ ನಾನು ಹೇಳಿದ ಮಾತನ್ನು ಕೇಳ್ತಾನೆ, ಸಮ್ಟೈಮ್ಸ್ ಇಗ್ನೋರ್ ಕೂಡ ಮಾಡ್ತಾನೆ. ಸೊ ಮಕ್ಕಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮನೆಗೆ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನು ತಿಳಿಸ್ಕೊಡೋದು ತುಂಬಾ ಮುಖ್ಯ ಅಂತ ಅನಿಸುತ್ತೆ. ಹಾಗೆ ನನಗೆ ಗಾರ್ಡನಿಂಗ್ ಅಂದರೆ ತುಂಬಾ ಇಷ್ಟ. ನನ್ನ ಒಂದು ಪುಟ್ಟ ಬಾಲ್ಕನಿಲಿ ಒಂದಷ್ಟು ಗಿಡಗಳನ್ನು ಬೆಳೆಸಿದ್ದೀನಿ. ತುಂಬಾ ಖುಷಿ ಕೊಡುತ್ತೆ ಇದನ್ನೆಲ್ಲ ನೋಡಿದಾಗ. ಸಮ್ಟೈಮ್ಸ್ ನನಗೆ ಬೇಜಾರಾದಾಗ ಅಥವಾ ನನ್ನ ಮೂಡ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅಂದಾಗ ನಾನು ನನ್ನ ಒಂದು ಬಾಲ್ಕನಿಗೆ ಬರ್ತೀನಿ, ಈ ಗಿಡಗಳನ್ನೆಲ್ಲ ನೋಡ್ತೀನಿ. ಸೊ ಅದಕ್ಕೆ ಹೆಚ್ಚಿನ ಕೇರ್ ಮಾಡ್ತೀನಿ. ಆವಾಗ ನನಗೆ ಇಮ್ಮಿಡಿಯೇಟಾಗಿ ಏನೋ ಒಂಥರ ಹೊಸ ಎನರ್ಜಿ ಬಂದಂಗೆ ಆಗುತ್ತೆ. ನಾನು ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ ಎರಡನ್ನೂ ಇಟ್ಟಿದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸ್ಗಳು ಸ್ವಲ್ಪ ಗ್ರೋತಿಂಗ್ ತುಂಬ ನಿಧಾನ ಅಂತಲೇ ಹೇಳ್ಬೋದು. ಹಾಗೆ ಈ ತಿಂಗಳ ಗ್ರೋಸರೀಸು ಮತ್ತು ಮನೆ ಯೂಸ್ಗೆ ಅಂತ ಕೆಲವೊಂದಷ್ಟು ಐಟಮ್ಗಳನ್ನ ತರಿಸಿದ್ದೆ. ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ನಾವು ಗ್ರೋಸರೀಸು ಮತ್ತು ಮನೆಗೆ ಸಂಬಂಧಪಟ್ಟಿರೋ ಅಂಥ ಎಲ್ಲ ಐಟಮ್ಗಳನ್ನು ಸ್ಟಾರ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀವಿ. ಸೊ ಈ ಸ್ಟಾರ್ ಮಾರ್ಕೆಟಲ್ಲಿ ಟಾಟಾ ಅವ್ರದ್ದು ಮೇನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಾವು ನಮ್ಮ ಮನೇಲಿ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳು ದೇಸಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ವೋಕಲ್ ಫಾರ್ ಲೋಕಲ್ ಅಂತಾರಲ್ಲ ಹಾಗೆ. ಇನ್ನೇನು ಎಲ್ಲ ಕೆಲಸ ಮುಗೀತು, ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡು ಬಂದು ನೋಡ್ತೀನಿ, ಮತ್ತೆ ನನ್ನ ಮಗ ಎಲ್ಲ ಮನೆ ಫುಲ್ ಹರಡ್ಬಿಟ್ಟಿದ್ದ. ಮಕ್ಕಳಿರಲ್ಲವ ಮನೆ ತುಂಬ ಅಂತ ಹೇಳ್ತಾರೆ, ಬಟ್ ಇವಾಗ ಒಂದು ಮಗು ನೋಡ್ಕೊಳ್ಳೋದೇ ಕಷ್ಟ ಅಂತ ಅನಿಸುತ್ತೆ. ಅಷ್ಟು ತೀಟೆ ಮಾಡ್ತಾರೆ ಇವಾಗಿನ ಮಕ್ಕಳು. ಸೊ ನಿಮ್ಮ ಮನೆಗಳಲ್ಲಿ ಕೂಡ ನಿಮ್ಮ ಮಕ್ಕಳು ಇದೇ ರೀತಿ ಮಾಡ್ತಾರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಮಿನಿ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಒಂದು ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಮೆಲ್ಲರೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.